ಗರ್ದಿ ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಲೈವ್ ಬರ್ರಿ, ಆದಷ್ಟ 10-12 ದೇಶದಾಗ ನೋಡ್ತಾರೆ ಹೊರಗಿನಿಂದ. ಲಕ್ಷ ಗಂಟ್ಲೆ ಫಾಲೋವರ್ಸ್ ಅದರಿ. ಲೈವ್ ಬರುತ್ತ ಬರ್ರಿ, ಲೈಕ್ ಮಾಡೋದ್ ಬರ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಗರ್ದಿ ಮತ್ ಪೇಜ್ ಫಾಲೋವರ್ ಆಗ್ರಿ. ಇವತ್ತ ವಿಶೇಷವಾದ ಒಂದು ಟಾಪಿಕ್ ಇದೆ. ಈಗ ಉತ್ತರ ಕರ್ನಾಟಕದಾಗ ಜಾತ್ರೆಗಳು ಬಹಳಷ್ಟು ಮಾರ್ಚ್ದಿಂದ ಜಾತ್ರೆಗಳು ಆಗತ್ತಾವ. ಈ ಲಕ್ಷ್ಮೀ ದೇವಿ, ದ್ಯಾಮವ್ವ, ಬಂಡೆವ್ವ, ಕರೆಯವ್ವ, ಬಳೆವ್ವ ಎಲ್ಲಾ ದೇವಿ ಜಾತ್ರೆಗಳು. ಈ ಜಾತ್ರೆಗಳ ಬಗ್ಗೆ ಹೇಳ್ಬೇಕಾಗ್ತೈತಿ. ನಮ್ಮೂರಾಗ 91ರಾಗ ಜಾತ್ರೆ ಮಾಡೋತ್ನಾಗ ಇದ್ದು ನಾವು. ಆನಂತರನು ಜಾತ್ರೆಗಳದಾಗ ನೋಡ್ತಿರ್ತೀವಿ ನಾವು. ಅವಾಗ ಈ ಊರ್ಗ್ ಹೋದಾಗ ದೈವಾಚಾರಿ ಅಂತ ಇರ್ತೈತ. ಆ ದೈವಾಚಾರಿ ಹೆಂಗ್ ಬಂದಾಯ್ತು, ಏನ್ ಬಂದಾಯ್ತು, ದೈವಾಚಾರಿ ಅಂತಾರ. ಅವ್ರಿಗೇನ್ ಬ್ರಿಟಿಷರ ಅವ್ರಿಗೆ ಹುಕುಂ ಕೊಟ್ಟಿದ್ರು, ಯಾರು ಕೊಟ್ಟಿದ್ರು ಗೊತ್ತಿಲ್ಲ, ಒಟ್ಟು ದೈವಾಚಾರಿ ಅಂತಾರ. ಆ ದೈವಾಚಾರಿ ಕಮಿಟಿ ಇರ್ತೈತಿ ಊರಿಗೆ. ಅವ್ರು ತಿರ್ಕೊಂಡ್ಮ್ಯಾಗ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ ಯಾರು ಬೇಕಾದವ್ರ ಅದ ಒಟ್ಟ ವಂಶ ಪರಂಪರೆ ಇರ್ಬೋದು. ಅದ್ ಬಹುತೇಕ ಅದ. ನಮ್ಮ ಊರಾಗ 91ರಾಗ ಜಾತ್ರೆ ಮಾಡೋದ್ನಾಗ ನಾವೆಲ್ಲ ಹುಡುಗರೆಲ್ಲ ಕೂಡಿ ಕೇಳಿದ್ವು. ಸ್ವಲ್ಪ ಈ ಗೂಳಿ ದಂಡ ಕಟ್ಟಿದ್ದು, ಟ್ರೆಜರಿ ರೊಕ್ಕ ಮತ್ ಸಣ್ಣ ಸಣ್ಣ ಜಾತ್ರೆ ಮಾಡಿದ್ ಉಳಿದದ್ದೆಲ್ಲ ಲೆಕ್ಕಪತ್ರ ಕೊಡ್ರಿ ಅಂದಾಗ ಅಲ್ಲಿ ಮೈಯಾಗ ಒಬ್ರು ದೇವ್ರು ಬಂದ ಲೆಕ್ಕ ಕೇಳ್ರ ರಕ್ತ ಕಕ್ಕಿಸ್ತೇನೆ ಅಂತ ಹೇಳಿದ್ದ. ಉದಾಹರಣೆ ಇರ್ಲದ. ಇವತ್ತ ಒಟ್ಟಾರೆ ಈ ದ್ಯಾಮವ್ವನ ಜಾತ್ರೆ ಇವು ಅದು 5 ವರ್ಷ, 7 ವರ್ಷ, 9 ವರ್ಷ, 11 ವರ್ಷಕ್ಕ 5 ದಿವಸ, 7 ದಿವಸ, 9 ದಿವಸ, 11 ದಿವಸ ಹಿಂಗ ಆಗ್ತಿರ್ತೈತ. ಅದು ಈ ಜಾತ್ರೆ ಮಾಡೋಕತ್ನಾಗ ದೈವಾಚಾರಿ ಅನ್ನೋದು ಏನಿರ್ತೈತೆ ಅವರ ಫೈನಲ್. ಅವ್ರಿಗೆ ವಿಶೇಷವಾಗಿ ಯಾರು ಅವ್ರಿಗೆ ವಿರೋಧ ಮಾತಾಡಕ್ ಹೋಗುದಿಲ್ಲ, ದೇವ್ರಂತ ತಿಳ್ಕೊಂಡಿರ್ತ. ಆದ್ರೆ ಬಹಳಷ್ಟು ಜನ ಇವತ್ತ ದೈವಾಚಾರಿ ಹೆಂಗದಾರ, ಏನದಾರ ಅನ್ನೋದ ಆಯಾ ಊರ್ಗ್ ಹೋದಾಗ, ಏನ್ ಉತ್ತರ ಕರ್ನಾಟಕದಾಗ ಎಲ್ಲರಿಗೂ ಗೊತ್ತೈತೆ. ಈ ಜಾತ್ರೆಗಳು ಮಾಡ್ಬೇಕಾದ್ರೆ 1 ವರ್ಷದಿಂದ ತಯಾರಿ ಮಾಡಕ್ ಶುರು ಮಾಡ್ತಾರೆ. ಅಲ್ಲಿ ಊರಾಗ ಏನ ಕಾರ್ಯಕ್ರಮ, ಮದುವೆಗಳು ಆ ವರ್ಷ ಮಾಡಕ್ ಬರುದಿಲ್ಲ, ಮೊದ್ಲ ಮಾಡ್ಬೇಕು. 1 ವರ್ಷದ ಮೊದಲನ ಜಾತ್ರೆ ಆದ್ಮ್ಯಾಗ ಮದುವೆಗಳು ಮಾಡಕ್ ಬರುದಿಲ್ಲ, ಯಾವ್ದು ಹೊಸ ಕಾರ್ಯ ಮಾಡಕ್ ಆಗುದಿಲ್ಲ, ಮನಿ ಕಟ್ಟಕ್ ಆಗುದಿಲ್ಲ. ಆ ಬಣ್ಣ ಸುಣ್ಣ ಊರಿಗೆಲ್ಲಾ ಮಾಡ್ಬೇಕು. 2-3 ತಲೆಮಾರ್ ಗಂಟ್ಲೆ ಹೆಣ್ಣು ಕೊಟ್ಟ ತಗೊಂಡ ಸಂಬಂಧಗಳು ಇರ್ತಾವ, ಅವರೆಲ್ಲಾ ಜಾತ್ರೆಗೆ ಬರ್ತಾರು. ಉಡಿ ತುಂಬು ಕಾರ್ಯಕ್ರಮದಾಗ ಇನಾಮದಾರ, ದೇಸಾರ, ಅಲ್ಲಿ ಊರ ಪೊಲೀಸ್ ಪಾಟೀಲ್ ಗೌಡ್ರ ಎಲ್ಲಾ ಉಡಿ ತುಂಬುವ ಒಂದು ಸಂಪ್ರದಾಯ. ಆದ್ರೆ ಒಟ್ಟಾರೆ ಇವತ್ತು ನೀವು ನೋಡ್ರಿ, ನೀವು ಎಲ್ಲೇ ನೋಡಿದ್ರು ಆ ದೈವಾಚಾರಿ ಏನಾಗೈತೆ ಅಂದ್ರ ಆ ದೈವಾಚಾರಿ ಹೇಳಿದ್ದನ್ನ ಫೈನಲ್. ಅವ್ರನ್ನ ಯಾರು ಕೇಳುದಿಲ್ಲ. ಯಾಕಂದ್ರ ಅವ್ರ ದೇವ್ರಿದ್ದಂಗ ಅಂತೇಳಿ ಜನರ ತಲೆಯಾಗ ಭಾವನೆ ಬಿಟ್ಟಿರ್ತಾರ. ಅದನ್ನ ಹಂಗ ಅಂಜಿಕೆ ಹಾಕಿರ್ತಾರೋ ಅಥವಾ ಹಂಗ ಒಂದ್ ಭಾವನಾ ಕ್ರಿಯೇಟ್ ಮಾಡಿರ್ತಾರೋ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಇವತ್ತ ಜಾತ್ರೆಗಳ ಅದು ಅಂದ್ರ 2-3 ವರ್ಷ ಊರು ಉದ್ಧಾರ ಆಗುದಿಲ್ಲ. ಶಾಸ್ತ್ರ ಐತದ, ಮನುಷ್ಯಾಗ ಸೊಕ್ಕ ಬಂದಾಗ ಇಲೆಕ್ಷನ್ ನಿಂದ್ರಿಸ್ಬೇಕು, ಊರಿಗೆ ಸೊಕ್ಕ ಬಂದಾಗ ಜಾತ್ರೆ ಮಾಡಿಸ್ಬೇಕಂತ. ಇವತ್ತು ಜಾತ್ರೆಗಳು ಬಹಳ ಕಡೆ ಆಗತ್ತಾವ. ಆದ್ರ ಆ ಜಾತ್ರೆ ಆದ್ಮ್ಯಾಗ ಜನರಿಗೆ ಪಟ್ಟಿ ಹಾಕಿರ್ತಾರೋ. ಆಯಾದ ಈಗಂತೂ ಇಷ್ಟು ಕೊಡ್ಲೇಬೇಕಂತ ಹೇಳ್ತಾರ, ಪಟ್ಟಿ ಹಾಕಿರ್ತಾರೋ. ಊರಾಗಿನ ಎಲ್ಲಾ ಗುಡಿ ಗುಂಡಾರ್ಗಳಿಗೆ ಬಣ್ಣ ಹಚ್ಚಿಸ್ತಾರೋ, ತೀರ್ಮ ಜಗ್ಗುದಕ್ಕೆ ವ್ಯವಸ್ಥೆ ಮಾಡಿರ್ತಾರೋ. ಒಟ್ಟಾರೆ ಅದ ಎಷ್ಟು ದಿವ್ಸ ಇರ್ತೈತ್ಲ. ಇತ್ತೀಚೆಗೆ ಕೆಲವೊಂದ ದೇವ್ರ ಮಾಂಸಾಹಾರಿ ಆಗಿದಾವ್, ಮಾಂಸಾಹಾರಿ ಊಟ ಹಾಕಿಸ್ತಾರೋ, ಸೆರೆ A to Z ಎಲ್ಲ ಮಾಡ್ತಿರ್ತಾರ. ಈಗ ಆದ್ರ ಒಂದೇ ಈ ಜಾತ್ರೆಗಳ ಮಾಡಿದ ಮ್ಯಾಗ ಅದರ ಲೆಕ್ಕಪತ್ರ ಕೊಡ್ಬೇಕಾದ ಜವಾಬ್ದಾರಿ ಆ ದೈವಾಚಾರ್ಯದ ಇರ್ತೈತ. ಒಟ್ಟಾರೆ ಇವತ್ತು ಉತ್ತರ ಕರ್ನಾಟಕದ ಅನೇಕ ಕಡೆಯಿಂದ ನನಗ ಕಂಪ್ಲೇಂಟ್ ಬರತ್ತಾವ. ನಮ್ಮೂರಾಗ ಜಾತ್ರೆ ಲೆಕ್ಕಪತ್ರ ಕೊಡ್ಲಿಲ್ರಿ, ಅಟ್ ರೊಕ್ಕ ತಿಂದ್ರು, ಮನಿಗ್ ಬಣ್ಣ ಹಚ್ಚಿಸ್ಕೊಂಡ್ರು, ಆ ಪೆಂಡಾಲ್ದಾಗ ರೊಕ್ಕ ಹೊಡೆದ್ರಿ ಅಂತೇಳಿ ಅನೇಕ ಜನ ಯುವಕರ ಬಹಳಷ್ಟು ಜನ ಬಂದು ನಾವು ಲೈವ್ ಬರ್ತೇವೆ, ನಿಮ್ ಸ್ಟುಡಿಯೋದಾಗ ನಾವು ಇಂಟರ್ವ್ಯೂ ಕೊಡ್ತೇವೆ ಅಂತಾರ. ಅದನ್ನ ಮಾಡಿಸ್ಕೊಳಕ್ ಹೋಗ್ಬೇಡ್ರಿ ದಯಮಾಡಿ. ಈ ಜಾತ್ರೆಗಳ ಏನ್ ಆಗ್ತಾವಲ್ಲ, ಅದ ದೇವರಂದ್ರ ದೈವಿದ್ರ ದೇವರದ್ದಂಗ ಪ್ರಾಮಾಣಿಕವಾಗಿ ಆ ದೇವಿ ಸೇವೆ ಸಲ್ಲಿಸಿದವ್ರ ಪ್ರಾಮಾಣಿಕವಾಗಿ ಲೆಕ್ಕಪತ್ರಗಳು ಕೊಡ್ರಿ. ಉಳಿದ ರೊಕ್ಕ ಮತ್ ಮುಂದಿನ ಜಾತ್ರೆಗೆ ಇಟ್ಕೋರಿ. ಈ ಸಂಸ್ಕೃತಿ ಸಂಸ್ಕಾರ ಏನ್ ಈ ಸಂಪ್ರದಾಯಗಳು ಏನದಾವ ಇವು ಉಳಿಬೇಕು. ಈ ಮುಂದಿನ ಪೀಳಿಗೆ ಮಾದರಿಯಾಗಿ ಉಳಿಬೇಕಾದ್ರೆ ಅಲ್ಲಿ ದೈವಾಚಾರಿ ಆ ಕಮಿಟಿದ ಬಹಳ ಜವಾಬ್ದಾರಿ ಐತಿ. ಅಂತ ಯಾವತ್ತಪ್ಪಾದ್ರೂ ಸರಿ ಮಾಡ್ಕೊಂಡ ಈ ಜಾತ್ರೆಗಳು ಹಿಂಗ ಉಳಿಬೇಕು, ಈ ಸಂಪ್ರದಾಯ ಉಳಿಬೇಕು ಅಂತೇಳಿ ತಮಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ. ನಮಸ್ಕಾರ.